ಸೊ ಯೂಟ್ಯೂಬಲ್ಲಿ ಇವಾಗ ನಾವು ಸುಮಾರು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಯೂಟ್ಯೂಬನ್ನು ನೋಡಿ ಎಷ್ಟೋ ಜನ ಒಂದು ರಾಂಗ್ ಐಡಿಯಾಸ್ನ ಯೂಸ್ ಮಾಡಿ ಇನ್ನು ಕೈಯಿಂದ ಎಲ್ಲ ನಷ್ಟ ಆಗೋ ರೀತಿ ಮಾಡ್ಕೊಂಡು ಅಂಥವ್ರು ಇದ್ದಾರೆ. ಸೊ ಯೂಟ್ಯೂಬಲ್ಲಿ ಡಿಜಿಟಲಲ್ಲಿ ನೀವು ನೋಡಿದ್ದಕ್ಕೂ ಮಾಡೋಕ್ಕೆ ಆರಂಭ ಮಾಡೋದಾಗಿದ್ದಾನು. ಸೊ ಚಾಲೆಂಜಸ್ ಅಂತ ಬಂದೇ ಬರುತ್ತಲ್ಲ. ಸೊ ಇಬ್ಬರೂ ಸೇರಿ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಹೇಳಿ. ವಿಜಯ್ ಹೇಳಿದ ಥರ ನಾವು ರಿಸರ್ಚ್ ಮಾಡಿದಾಗ ನಾನು ಈ ಬ್ಲೂ ರೆವಲ್ಯೂಷನಲ್ಲಿ ನೋಡಿದೆ, ಪರ್ಲ್ ಫಾರ್ಮಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಸೊ ವಿಜಯ್ ಅವ್ರು ಹೇಳಿದ ಥರ ನಮ್ಮ ಫ್ಯಾಮಿಲಿ ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಫಾರ್ಮಿಂಗ್ ರಿಲೇಟೆಡ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಸರ್ಚ್ ಮಾಡಿದಾಗ ಈ ಪರ್ಲ್ ಫಾರ್ಮಿಂಗ್ದು ಗೊತ್ತಾಗಿದ್ದು. ಸೊ ಇನಿಷಿಯಲ್ ಲ್ಯಾಂಡ್ ಬೇಕಿತ್ತಲ್ವ ಮಾಡೋಕ್ಕೆ. ಸೊ ಅದಕ್ಕೆ ನಮ್ಮ ಕಸನ್ ವಿಜಯ್ನ ಡಿಸ್ಕಸ್ ಮಾಡಿದೆ ಅವ್ರ ಜೊತೆ, ಈ ಥರ ಮಾಡ್ಬೋದು ಅಂತ. ಸೊ ನಮ್ಮ ಚಿಕ್ಕಪ್ಪದ ಲ್ಯಾಂಡ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ವಾಟರ್ ಲೈಕ್ ಹೆಂಗೆ ಅರೇಂಜ್ ಮಾಡೋದು, ಇದು ಸೆಟಪ್, ಪರ್ಲ್ ಫಾರ್ಮಿಂಗ್ ಸೆಟಪ್ ಇದೆಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ವಲ್ಲ. ಸೊ ನಾವು ಉತ್ತರ ಪ್ರದೇಶ, ಒರಿಸ್ಸಾ ಅಲ್ಲೆಲ್ಲ ಹೋಗ್ಬಿಟ್ಟು ರಿಸರ್ಚ್ ಮಾಡಿದ್ವಿ ಇದ್ರ ಬಗ್ಗೆ. ಇದು ಮಾಡಿಬಿಟ್ಟು ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಂದ್ವಿ. ಬಟ್ ಬಿಕಾಸ್ ನಾವು ಫಾರ್ಮಿಂಗ್ ಮಾಡಿ ಅಭ್ಯಾಸ ಇಲ್ಲ. ಸೊ ಬಿಕಾಸ್ IT ಜಾಬ್, ಕಂಪ್ಯೂಟರಲ್ಲಿ ಕುತ್ಕೊಂಡಿರೋದು. ಸೊ ಇಲ್ಲಿ ಬಂದಾಗ ರಿಯಾಲಿಟಿ ಸ್ವಲ್ಪ ಕಷ್ಟ ಇತ್ತು. ಅದು ಬಿಸಿಲು ಓಕೆ, ಒಂದು ಸ್ವಲ್ಪ ಹೊತ್ತಿಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಜಾಸ್ತಿ ಹೊತ್ತು ಹೌದು. ಸೊ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನಮಗೂ, ಬಿಕಾಸ್ ನಮ್ಮದು ಅನ್ಲಿಮಿಟೆಡ್ ಬಜೆಟ್ ಇತ್ತು ಇದ್ರಲ್ಲಿ ಟ್ರೈ ಮಾಡೋಣ ಅಂತ. ಸೊ ಆವಾಗ ಲೇಬರ್ ಎಲ್ಲ ಜಾಸ್ತಿ ತರ್ಸೋಕ್ಕಾಗಲ್ಲ, ನಾವು 3 ಜನನೇ ಸೇರ್ಕೊಂಡು ಮಾಡಿ ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಹೆಲ್ಪ್ ತಗೊಂಡು ಇದೆಲ್ಲ ಮಾಡಿದ್ದು. ಸೊ ಚಾಲೆಂಜಸ್ ಅನ್ನೋದು ಆ ಥರ ಇತ್ತು ಮೇಡಮ್. ಸೊ ರಾಧಾ ಅವರೇ, ನೀವು ಹೇಳಿ, ನಿಮ್ಮ ಹಾಗೂ ಪ್ರಜ್ವಲ್ ಪರಿಚಯ ಹೇಗಾಯಿತು? ಎಸ್ಪೆಷಲಿ ಒಂದು ಬಿಸ್ನೆಸ್ಗಂತ ಬಂದಾಗ ಎಷ್ಟು ಜಗಳ ಆಡ್ತಾ ಇದ್ರಿ? ಹೇಳ್ದಂಗೆ ನಂದು ಪ್ರಜ್ವಲ್ ಅವ್ರದ್ದು ಪರಿಚಯ ಕಾಲೇಜಿಂದ ಶುರುವಾಗಿದ್ದು. ಸೊ ಆವಾಗಿಂದನೇ ಈ ಡಿಸ್ಕಷನ್ಸ್ ತುಂಬ ನಡೀತಿತ್ತು. ಲೈಕ್ ಅವರು ಒಂದು ಆಂಟರ್ಪ್ರನರ್ ಆಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಯಾವಾಗ ನೋಡಿದ್ರು ರಿಸರ್ಚ್ ಮಾಡೋದು, ಇಲ್ಲ ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದು ಥಾಟ್ ಪ್ರೊಸೆಸ್ ಅವ್ರದ್ದಿತ್ತು. ಸೊ ಆವಾಗಿಂದ ಗೊತ್ತಿದೆ ಅವ್ರದ್ದು ಹೆಂಗೆ, ಏನು ಬಿಹೇವಿಯರ್, ಹೆಂಗೆ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಪರಿಚಯ ನನಗಿದೆ. ಸೊ ಅದಾದಮೇಲೆ ಮದುವೆ ಆಗೋಕ್ಕೆ ಮುಂಚೆ ಫಸ್ಟ್ ಪ್ರಾಜೆಕ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು. ಆವಾಗ ಹೋಗಿ ವಿಸಿಟ್ ಮಾಡೋದಾಗಲಿ, ತೋಟ ಅದೆಲ್ಲ ನೋಡೋದಾಗಲಿ ಇರ್ತಿತ್ತು. ಅಷ್ಟು ಹೆಲ್ಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಫೋರ್ ಮ್ಯಾರೇಜ್. ಫಸ್ಟ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದಾಗ ಇವರು ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಡಿಸ್ಕಷನ್ ನಡೀತಿತ್ತು. ಆವಾಗ ನಮ್ಮ ಮದುವೆ ಕೂಡ ಆಯಿತು ಅದೇ ಸಮಯದಲ್ಲಿ. ಸೊ ಮದುವೆ ಆದಮೇಲೆ ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಇನ್ನು ನನ್ನ ಅಲ್ಲಿ ಹೋಗಿ ಇನ್ವಾಲ್ವ್ ಆಗೋ ಅಷ್ಟು ನನಗೆ ಟೈಮ್ ಸಿಕ್ತು. ಸೊ ಅಲ್ಲಿ ಹೋಗಿ ಎವ್ರಿ ಡೇ ಇವರಿಬ್ಬರೂ ಆಗಲಿ ಆ ಬಿಸಿಲಲ್ಲಿ ಕಷ್ಟಪಡೋದು ಎಲ್ಲನೂ ನೋಡ್ತಿದ್ವಿ. ಸೊ ನಮ್ಮ ಫ್ಯಾಮ್ಲಿ ಆಗಿ ನಾವು ಹೋದ್ವಿ, ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಈ ಥರ ನೋಡುವಾಗ. ಸೊ ಜಗಳ ಅಂತ ನೀವು ಕೇಳಿದ ಪ್ರಶ್ನೆಗೆ ಜಗಳ ಅಂತ ಏನೂ ಆಗಿಲ್ಲ, ಬಿಕಾಸ್ ಅವ್ರು ಗೊತ್ತಿತ್ತು ನನಗೆ ಅವ್ರು ಹೆಂಗೆ ಥಿಂಕ್ ಮಾಡಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಮೋರ್ ದೆನ್ ದಟ್ ನಾನು ಅವ್ರು ತುಂಬ ಗರ್ವ ಆಯಿತು ಅವ್ರ ಮೇಲೆ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದಿತ್ತು. ಅವರು ಆಲೋಚನೆ ಲೈಕ್ ಬೇರೆ ರೈತರಿಗೂ ಸಹಾಯ ಆಗಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಅದರಿಂದ ನನಗೆ ತುಂಬ ಖುಷಿಯಾಗಿ. ಎಷ್ಟು ಮುತ್ತುಗಳ ಸೆಟ್ ತಂದುಕೊಟ್ಟಿದ್ದಾರೆ ನಿಮಗೆ? ಅವರೇ ಮಾಡಿದ ಮುತ್ತುಗಳಲ್ಲಿ ಜ್ಯುವೆಲ್ರಿ ಮಾಡಿಸಿದಾರಾ? ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಬಿಟ್ಟು ನಾವು ಬಿಸ್ನೆಸ್ ಅಂತ ಮಾಡಬೇಕಲ್ಲ, ಎಲ್ಲ ಹೆಂಡತಿಗೆ ತಂದುಕೊಟ್ಬಿಟ್ರೆ ಏನು ಮಾಡೋದು?